ಅರೆ, ಕರ್ಮ ಅನ್ನೋದು ಭಗವಂತನನ್ನೇ ಬಿಟ್ಟಿಲ್ಲ. ಇನ್ನು ನಾನು ನೀವು ಯಾವ ಲೆಕ್ಕ ರೀ? ಕರ್ಮ ಭಗವಂತನನ್ನು ಬಿಡಲಿಲ್ಲ. 14 ವರ್ಷದ ನಂತರ ಕಂಸನನ್ನ ಸಂಹಾರ ಮಾಡಿ ಕೃಷ್ಣ ದೇವಕಿ ಮತ್ತು ವಾಸುದೇವನನ್ನ ಕರ್ಲಿಕ್ಕೆ ಹೋಗ್ತಾನೆ ಕಂಸನ ಕಾರಾಗೃಹದಿಂದ. ಆವಾಗ ದೇವಕಿ ಕೇಳ್ತಾಳೆ, ಕೃಷ್ಣನಿಗೆ ಒಂದು ಪ್ರಶ್ನೆ ಕೇಳ್ತಾಳೆ. ಅಲ್ಲಪ್ಪ, ನೀನು ಭಗವಂತ ಕೃಷ್ಣ ನಮ್ಮನ್ನ ಮತ್ತು ಕಂಸನನ್ನ ಸಂಹಾರ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗಲಿಕ್ಕೆ 14 ವರ್ಷ ಯಾಕೆ ತಗೊಂಡೆ ಅಂತ ಹೇಳಿ. ಆವಾಗ ಕೃಷ್ಣ ಹೇಳ್ತಾನೆ, ನನ್ನ ಕ್ಷಮಿಸು ತಾಯಿ, ನೀನು ನನ್ನನ್ನು ನನ್ನ ತಾಯಿಯಿಂದ ಹಿಂದಿನ ಜನ್ಮದಲ್ಲಿ ಬೇರ್ ಮಾಡಲಿಲ್ವ 14 ವರ್ಷ ಅಂತ ಹೇಳಿ. ಆಶ್ಚರ್ಯಚಕಿತಳಾಗಿ ದೇವಕ್ಕೆ ಕೇಳ್ತಾಳೆ, ಇದರ ಅರ್ಥ ಏನು ಕೃಷ್ಣ ಅಂತ ಹೇಳಿ. ಆವಾಗ ಹಿಂದಿನ ಜನ್ಮದಲ್ಲಿ ನನ್ನ ತಾಯಿಯನ್ನ ಬೇರ್ ಮಾಡಿದ್ದು ಕೈಕೆ ತಾಯಿ, ನೀನು ಹಿಂದಿನ ಜನ್ಮದಲ್ಲಿ ಕೈಕೆ ಆಗಿದ್ದೆ ಅಂತ ಹೇಳಿ. ಇನ್ನೂ ಆಶ್ಚರ್ಯಚಕಿತನಾಗಿ ದೇವಕ್ಕೆ ಕೇಳ್ತಾಳೆ, ಆದರೆ ಹಿಂದಿನ ಜನ್ಮ ನಾನು ಕೈಕೆ ಆದರೆ ಈ ಜನ್ಮದಲ್ಲಿ ಕೌಶಲ್ಯ ಯಾರು ಅಂತ ಹೇಳಿ. ಆವಾಗ ಕೃಷ್ಣ ಹೇಳ್ತಾನೆ, ಆ ಕೌಸಲ್ಯನೇ ಈಗಿನ ಯಶೋಧ ತಾಯಿ ಅಂತ ಹೇಳಿ. ತನ್ನ ಮಗನ ವಾತ್ಸಲ್ಯ, ಪ್ರೀತಿ, ಪ್ರೇಮ, ಮಮತೆ, ಮಮಕಾರದಿಂದ 14 ವರ್ಷ ದೂರಿದ್ರು ಆ ಪ್ರೀತಿ ಮಮಕಾರ ಈ ಜನ್ಮದೊಳಗೆ ಅವಳಿಗೆ ಸಿಗ್ತಾ ಇದೆ ತಾಯಿ. ಇಷ್ಟೇ ವ್ಯತ್ಯಾಸ ಅಂತ ಹೇಳಿ. ನೋಡಿ, ಕರ್ಮ ಅನ್ನೋದು ಯಾವ ಜನ್ಮದಲ್ಲಿದ್ರೂ ನಿಮಗದು ಕರ್ಮನೇ, ನೀವು ಅನುಭವಿಸಲೇಬೇಕದು. ಭಗವಂತನಿಗೆ ತಪ್ಪಿದ್ದಲ್ಲ, ಇನ್ನು ನಾನು ನೀವು ಯಾವ ಲೆಕ್ಕ ಹೇಳಿ?